ಬನ್ನಿ ಮಧ್ಯರಾತ್ರಿಯಲ್ಲಿ ಪ್ರಾರ್ಥನೆ ಮಾಡೋಣ. ಭಾಗ 7ರ ಮೂಲಕ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಸಂಧಿಸಲು ಕೃಪೆ ಕೊಟ್ಟ ದೇವರಿಗೆ ಸ್ತೋತ್ರ. ಮಧ್ಯರಾತ್ರಿಯಲ್ಲಿ ಈ ಪ್ರಾರ್ಥನೆಯನ್ನು ಮಾಡುವುದರ ಮೂಲಕ ಎಲ್ಲ ಸಾಲಗಳಿಂದ ಬಿಡುಗಡೆ ಹೊಂದಲು, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ದೇವರು ನಮಗೆ ಕೃಪೆಯನ್ನು ಕೊಡುತ್ತಾರೆ. ಮಲಾಕಿಯ ಅಧ್ಯಾಯ 3 ವಾಕ್ಯಗಳು 8ರಿಂದ 10ರಲ್ಲಿ ತಂದೆಯಾದ ದೇವರು ಈ ರೀತಿಯಲ್ಲಿ ನುಡಿದಿದ್ದಾರೆ. ನರಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನೀವು ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ. ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆ ಎಂದು ಕೇಳುತ್ತೀರೋ? ದಶಮಾಂಶ. ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ ಇವುಗಳನ್ನೇ. ನೀವು ಅಂದರೆ ಈ ಜನಾಂಗದವರೆಲ್ಲ ನನ್ನಿಂದ ಕದ್ದುಕೊಳ್ಳುವವರಾದ ಕಾರಣ ಶಾಪಗ್ರಸ್ತರಾಗಿದ್ದೀರಿ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನೂ ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರವನ್ನು ಸುರಿಯುವೆನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಹೌದು ಪ್ರಿಯರೇ, ದಶಮಾಂಶ ಸಲ್ಲಿಸುವುದರಲ್ಲಿ ನಾವು ಹಿಂದುಳಿಯದೆ ದೇವರಿಗೆ ಸಲ್ಲಿಸಬೇಕಾದದ್ದನ್ನು ದೇವರಿಗೆ ಸಲ್ಲಿಸೋಣ. ಈ ವಾಕ್ಯವನ್ನು ಗಮನವಿಟ್ಟು ಓದಿದಾಗ ನಮಗೆ ಅರ್ಥವಾಗುವ ವಿಷಯವೇನೆಂದರೆ, ಇಲ್ಲಿ ತಂದೆ ದೇವರು ಅವರನ್ನು ನಾವು ಪರೀಕ್ಷಿಸಬೇಕೆಂದು ಹೇಳುತ್ತಾ ಇದ್ದಾರೆ. ಕಳೆದ 24 ವರ್ಷಗಳಿಂದ ದಶಮಾಂಶವನ್ನು ನಿರಂತರವಾಗಿ ಕೊಟ್ಟದ್ದರ ಫಲವೇ ಈ ವಿಡಿಯೋ ಮೂಲಕ ನನ್ನ ಸಾಕ್ಷಿಯಾಗಿದೆ. ಲೂಕ ಅಧ್ಯಾಯ 6 38ನೇ ವಾಕ್ಯದಲ್ಲಿ ಪ್ರಭು ಯೇಸು ಕ್ರಿಸ್ತರು ಹೀಗೆ ನುಡಿದಿದ್ದಾರೆ. ಕೊಡಿರಿ, ಆಗ ನಿಮಗೂ ಕೊಡುವರು. ಜಡಿದು ಅಲ್ಲಾಡಿಸಿ ಹೊರ ಚೆಲ್ಲುವ ಹಾಗೆ ತುಂಬಾ ಅಳತೆಯನ್ನು ಅಳೆದು ನಿಮ್ಮ ಸೆರಗಿಗೆ ಹಾಕುವರು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು ಅಂದನು. ಆಮೇನ್. ಹೌದು ಪ್ರಿಯರೇ, ನಮ್ಮ ಆರ್ಥಿಕ ವ್ಯವಸ್ಥೆ ಸುವ್ಯವಸ್ಥಿತವಾಗಿದೆಯೋ ಇಲ್ಲವೋ, ಆದರೂ ಇತರರಿಗೆ ಸಹಾಯ ಮಾಡುವುದರಲ್ಲಿ ಯಾವತ್ತೂ ಮುಂದಾಗಿರೋಣ. ಯೇಸು ಕ್ರಿಸ್ತರೇ ದೇವರೆಂದು ಬಾಯಿಂದ ಅರಿಕೆ ಮಾಡುವುದು. ತಂದೆಯಾದ ದೇವರೇ, ನಾನು ಪಶ್ಚಾತ್ತಾಪ ಪಡುತ್ತೇನೆ. ನನ್ನ ಎಲ್ಲ ಪಾಪಗಳಿಗಾಗಿ ನನ್ನನ್ನು ಕ್ಷಮಿಸಿರಿ. ಯೇಸು ಕ್ರಿಸ್ತನೇ ದೇವರೆಂದು ನನ್ನ ಬಾಯಿಂದ ಒಪ್ಪಿಕೊಳ್ಳುತ್ತೇನೆ. ನೀವೇ ಯೇಸು ಕ್ರಿಸ್ತನನ್ನು ಮರಣದಿಂದ ಪುನರುತ್ಥಾನ ಮಾಡಿದ್ದೀರೆಂದು ನಂಬುತ್ತೇನೆ. ನನ್ನನ್ನು ರಕ್ಷಿಸಿ ನಿಮ್ಮ ಪವಿತ್ರ ಕುಟುಂಬದಲ್ಲಿ ನನ್ನನ್ನು ಸ್ವೀಕರಿಸಿದ್ದಕ್ಕಾಗಿ ವಂದನೆಗಳು. ಯೇಸುವೆ, ನನ್ನ ಜೀವನದಲ್ಲಿ, ನನ್ನ ಹೃದಯದಲ್ಲಿ ರಾಜನಾಗಿ, ರಕ್ಷಕನಾಗಿ, ನನ್ನ ಕರ್ತನಾಗಿ ಶಾಶ್ವತವಾಗಿ ವಾಸ ಮಾಡಬನ್ನಿರಿ. ಇಂದಿನಿಂದ ನಾನು ಯಾವುದೇ ಪಾಪಗಳಿಗೆ ಅಡಿಯಾಳಾಗದೆ, ನನ್ನ ಇಷ್ಟದ ಪ್ರಕಾರ ಜೀವಿಸದೆ, ನಿಮ್ಮ ಕೈಯಲ್ಲಿರುವ ನನ್ನ ಜೀವಿತದ ಕಾಲವೆಲ್ಲ ನಿಮ್ಮನ್ನೇ ಹಿಂಬಾಲಿಸಲು ಕೃಪೆ ತೋರಿರಿ. ಯೇಸುವಿನ ಅತಿ ಮಧುರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಸಕಲವನ್ನು ಹೊಂದಿಕೊಂಡಿದ್ದೇನೆ ನನ್ನ ಜೀವವುಳ್ಳ ತಂದೆಯೇ. ಆಮೇನ್. ನನ್ನ ಹಣಕಾಸನ್ನು ಕಟ್ಟಿಹಾಕುತ್ತಿರುವ ಸೈತಾನನ ಸರಪಳಿಯೇ, ಯೇಸುವಿನ ನಾಮದಲ್ಲಿ ಮುರಿದು ಹೋಗು. ಆಮೇನ್. ಈ ಮಧ್ಯರಾತ್ರಿಯಲ್ಲಿ ಬೆಳಕಿನ ಖಡ್ಗವನ್ನು ಹಿಡಿದು ಕಪ್ಪು ಮುಸುಕು ಹಾಕಿರುವ ಎಲ್ಲ ನಿರುದ್ಯೋಗತನ, ಆರ್ಥಿಕ ಸಮಸ್ಯೆಗಳು ಯೇಸುವಿನ ನಾಮದಲ್ಲಿ ಬೆಂಕಿ ಹಚ್ಚಿಕೊಂಡು ಸುಟ್ಟು ಹೋಗಲಿ. ಆಮೇನ್. ನನ್ನನ್ನು ಬಡತನದಲ್ಲಿಟ್ಟಿರುವ ಎಲ್ಲ ಕಪ್ಪು ಕಣಿವೆಗಳೇ, ಇಗೋ ಯೇಸುವಿನ ನಾಮದಲ್ಲಿ ಲಾಗ ಹೊಡೆದು ಸತ್ತು ಹೋಗಲಿ. ಆಮೇನ್. ನನ್ನ ಜೀವನದ ಆರ್ಥಿಕ ಆಶೀರ್ವಾದಗಳನ್ನು ಕದ್ದುಕೊಂಡು ಹೋಗುತ್ತಿರುವ ದುಷ್ಟಶಕ್ತಿಗಳೇ, ದಾವೀದನ ಉಗ್ರವಾದ ನುಣುಪು ಕಲ್ಲಿನಿಂದ ಯೇಸುವಿನ ನಾಮದಲ್ಲಿ ಹೊಡೆದು ನಾಶವಾಗಲಿ. ಆಮೇನ್. ನನ್ನ ಹಣೆಬರಹದಲ್ಲಿರುವ ಎಲ್ಲ ಆರ್ಥಿಕ ವಿಫಲತೆಗಳ ಅಡುಗೆ ಮಾಡುತ್ತಿರುವ ಸೈತಾನನ ಮಡಿಕೆಯೇ, ಇಗೋ ಉಗ್ರವಾದ ನುಣುಪು ಕಲ್ಲಿನಿಂದ ಯೇಸುವಿನ ನಾಮದಲ್ಲಿ ದುರಸ್ತಿಯಾಗದ ರೀತಿಯಲ್ಲಿ ಮಡಿಕೆಯು ಚೂರು ಚೂರಾಗಲಿ. ಆಮೇನ್. ನನ್ನ ಆರ್ಥಿಕ ಕ್ಷೇತ್ರವನ್ನು ಬಂಧಿಸುವ ಎಲ್ಲ ದುಷ್ಟ ಸರಪಳಿಗಳೇ, ಯೇಸುವಿನ ನಾಮದಲ್ಲಿ ಮುರಿದು ಹೋಗಲಿ. ಆಮೇನ್. ಸದಾವಕಾಶಗಳನ್ನು ಹಾಳು ಮಾಡುವ ದುರಾತ್ಮಗಳೇ, ನಾನು ನಿನ್ನ ಅಭ್ಯರ್ಥಿಯಲ್ಲ. ಯೇಸುವಿನ ನಾಮದಲ್ಲಿ ನೀನು ನಶಿಸಿ ಹೋಗು. ಆಮೇನ್. ತಂದೆಯಾದ ದೇವರೇ, ಕಾಲಗಳನ್ನು ಋತುಗಳನ್ನು ಉಂಟು ಮಾಡಿದವರು ನೀವು. ಪವಿತ್ರಾತ್ಮರ ಶಕ್ತಿಯಿಂದ ನನ್ನ ಆರ್ಥಿಕ ಆಶೀರ್ವಾದಗಳನ್ನು ದುಷ್ಟನ ಕೈಯಿಂದ ಹಿಂಪಡೆಯುತ್ತೇನೆ. ಆಮೇನ್.
ನನ್ನ ಅಭಿವೃದ್ಧಿಯ ವಿರುದ್ಧ ಕಾರ್ಯ ಮಾಡುತ್ತಿರುವ ರಾತ್ರಿಯ ಎಲ್ಲ ಶಕ್ತಿಗಳೇ ಯೇಸುವಿನ ನಾಮದಲ್ಲಿ ಚದರಿ ಹೋಗಲಿ. ಆಮೇನ್. ನನ್ನ ಮುಂದೆ ಎದ್ದು ನಿಂತಿರುವ ಆರ್ಥಿಕತೆಯ ಕಷ್ಟಗಳ ಬೆಟ್ಟಗಳೇ ಯೇಸುವಿನ ನಾಮದಲ್ಲಿ ಚೂರು ಚೂರಾಗಲಿ. ಆಮೇನ್. ನನ್ನ ಆಸ್ತಿಪಾಸ್ತಿ ಸ್ವಾಧೀನತೆಯ ವಿರುದ್ಧ ಎದ್ದು ನಿಂತಿರುವ ಎಲ್ಲ ದುಷ್ಟ ಶಕ್ತಿಗಳೇ ಯೇಸುವಿನ ನಾಮದಲ್ಲಿ ಸತ್ತು ಹೋಗು. ಆಮೇನ್. ಬಲವಾದ ಬಡತನವೇ ಯೇಸುವಿನ ನಾಮದಲ್ಲಿ ಇನ್ನಿಲ್ಲದಂತಾಗು. ಆಮೇನ್. ದುಷ್ಟನು ರಾತ್ರಿಯಲ್ಲಿ ಕದ್ದ ನನ್ನ ಜೀವನದ ಎಲ್ಲ ಐಶ್ವರ್ಯಗಳು ಯೇಸುವಿನ ನಾಮದಲ್ಲಿ 7 ಪಟ್ಟು ಹಿಂತಿರುಗಲಿ. ಆಮೇನ್. ನನ್ನ ಬಡ್ತಿಯನ್ನು ಕದ್ದುಕೊಂಡು ಹೋಗುತ್ತಿರುವ ದುರಾತ್ಮಗಳೇ ಯೇಸುವಿನ ನಾಮದಲ್ಲಿ ಸತ್ತು ಹೋಗು. ಆಮೇನ್. ಭೂಮಿಯಲ್ಲಿ ಹೂಳಲ್ಪಟ್ಟ ನನ್ನ ಸಂಪತ್ತೇ ಯೇಸುವಿನ ನಾಮದಲ್ಲಿ ಹೊರಗೆ ಬಂದು ನನ್ನನ್ನು ಸಂಧಿಸು. ಆಮೇನ್. ನನ್ನ ಅಭಿವೃದ್ಧಿಗೆ ಹೊಡೆದ ಸೈತಾನನ ಎಲ್ಲ ಬಾಣಗಳೇ ಯೇಸುವಿನ ನಾಮದಲ್ಲಿ ಸುಟ್ಟು ಹೋಗು. ಆಮೇನ್. ನನ್ನ ಜೀವನಕ್ಕೆ ತೊಡಿಸಿದ ಬಡತನದ ಅಂಗಿಯೇ ಯೇಸುವಿನ ನಾಮದಲ್ಲಿ ಬೆಂಕಿ ಹತ್ತಿಕೊಂಡು ಉರಿಯಲಿ. ಆಮೇನ್. ಎದುರು ನೋಡಿದ ಹಾಗೂ ಎದುರು ನೋಡದೇ ಇದ್ದ ಎಲ್ಲ ಹಣಕಾಸಿನ ಮುನ್ನಡೆಯು ಯೇಸುವಿನ ನಾಮದಲ್ಲಿ ನನ್ನ ನೆಲೆಯನ್ನು ಗೊತ್ತು ಮಾಡಲಿ. ಆಮೇನ್. ಬಡತನವನ್ನು ಕಾರ್ಯಗತಗೊಳಿಸುವ ಸೈತಾನನ ಎಲ್ಲ ಶಕ್ತಿಗಳೇ ಯೇಸುವಿನ ನಾಮದಲ್ಲಿ ಚದರಿ ಹೋಗಲಿ. ಆಮೇನ್. ನನ್ನ ಆರ್ಥಿಕ ಮುನ್ನಡೆಯನ್ನು ಹಿಡಿದುಕೊಂಡಿರುವ ಎಲ್ಲ ಸೈತಾನನ ಬೀಗಗಳು ಯೇಸುವಿನ ನಾಮದಲ್ಲಿ ಮುರಿದು ಹೋಗಲಿ. ಆಮೇನ್. ನನ್ನ ಕೈಗಳೇ ಸಮೃದ್ಧಿಯ ಶಕ್ತಿಯನ್ನು ಯೇಸುವಿನ ನಾಮದಲ್ಲಿ ಪಡೆ. ಆಮೇನ್. ನನ್ನ ಜೀವನದಲ್ಲಿನ ಬಡತನದ ಹಾಗೂ ಮರುಭೂಮಿಯ ಎಲ್ಲ ದುಷ್ಟ ಶಕ್ತಿಗಳು ಯೇಸುವಿನ ನಾಮದಲ್ಲಿ ಬಿದ್ದು ಹೋಗಲಿ. ಆಮೇನ್. ಸೈತಾನನು ನೀರಿನಲ್ಲಿ ಬಿಸಾಡಿರುವ ನನ್ನ ಎಲ್ಲ ಆರ್ಥಿಕ ಆಶೀರ್ವಾದಗಳನ್ನು ಯೇಸುವಿನ ನಾಮದಲ್ಲಿ ನಾನು ಹಿಂದೆ ಪಡೆಯುತ್ತೇನೆ. ಆಮೇನ್. ಕರ್ತನೆ, ಲಾಭವಿಲ್ಲದ ನೀರಿನಲ್ಲಿ ಮೀನು ಹಿಡಿಯದ ಹಾಗೆ ಯೇಸುವಿನ ನಾಮದಲ್ಲಿ ನನಗೆ ಆತ್ಮಿಕ ಜ್ಞಾನವನ್ನು ದಯಪಾಲಿಸಿರಿ. ಆಮೇನ್. ಓ ಭೂಮಿಯೇ, ಬಾಯ್ದೆರೆದು ಸೈತಾನನಿಂದ ನನ್ನ ಜೀವನದಲ್ಲಿ ದಬ್ಬಲ್ಪಟ್ಟ ಎಲ್ಲ ಆರ್ಥಿಕ ಕಷ್ಟದ ಪ್ರವಾಹಗಳನ್ನು ಯೇಸುವಿನ ನಾಮದಲ್ಲಿ ನುಂಗಿಬಿಡು. ಆಮೇನ್. ನನ್ನ ಜೀವನದಲ್ಲಿ ಎಸೆಯಲ್ಪಟ್ಟ ಎಲ್ಲ ಹಣಕಾಸಿನ ಕಷ್ಟದ ಬಾಣಗಳೇ ಯೇಸುವಿನ ನಾಮದಲ್ಲಿ ಸುಟ್ಟು ಲಯವಾಗಲಿ. ಆಮೇನ್. ನನ್ನ ಜೀವನದಲ್ಲಿ ತಪ್ಪಿಸಿಕೊಂಡ ಎಲ್ಲ ಒಳ್ಳೆಯ ಹಾಗೂ ವಿಶೇಷವಾದ ಪಿತ್ರಾರ್ಜಿತ ಆಸ್ತಿಯು ಯೇಸುವಿನ ನಾಮದಲ್ಲಿ ಹಿಂತಿರುಗಲಿ. ಆಮೇನ್. ನಾನು ಎದುರು ನೋಡುತ್ತಿರುವ ಬಡ್ತಿಯು ಯೇಸುವಿನ ನಾಮದಲ್ಲಿ ಶೀಘ್ರವಾಗಿ ನನಗೆ ಸಿಗಲಿ. ಆಮೇನ್. ನನ್ನ ಪ್ರಾರ್ಥನೆಗಳಿಗೆ ಸದುತ್ತರ ಕೊಟ್ಟ ದೇವರೇ, ನಿಮಗೆ ಕೋಟಿ ಕೋಟಿ ಅಸಂಖ್ಯಾತ ಕೋಟಿ ವಂದನೆಗಳು. ಕ್ರಿಸ್ತನಲ್ಲಿ ಜಯಶಾಲಿಗಳಾಗಿರಿ. ಧನ್ಯವಾದಗಳು ದೇವಜನರೇ.